ಸರ್ ಇವತ್ತು ಬಂದಿದ್ದಕ್ಕೆ ಮತ್ತು ಅಲ್ಲಿನ ಪರಿಸ್ಥಿತಿ ಇಲ್ಲಿನ ಪರಿಸ್ಥಿತಿ ಕಂಡಾಗ ಅದೇ ಸರ್ ಈಗ ಏನೋ ಒಂದು ಸೌಂಡ್ ಬಂತಲ್ಲ ಅಲ್ಲಿದ್ರೆ ಅದಕ್ಕೂ ಭಯ ಆಗುತ್ತೆ. ಒಂದು ಬಸ್ ಏನೋ ಫಾಸ್ಟ್ ಆಗೋಯ್ತು, ಒಂದು ಗಾಡಿ ಒಂದು ಫಾಸ್ಟ್ ಆಗೋಯ್ತು, ಯಾರೋ ಒಂದು ಡೋರ್ ಜೋರಾಗಿ ಹೊಡೆದ್ರು ಅಂದ್ರೂ ಮೈ ಜುಮ್ ಅನ್ನಂತ ಒಂದು ಸರಿ ಭಯ ಆಗುತ್ತೆ. ಏನಪ್ಪ ಇದು, ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಎಲ್ಲ ಕಾಯ್ತಾ ಇದ್ದಾರೆ, ಎಲ್ಲರೂ ನಮ್ಮನ್ನ ನಂಬ್ಕೊಂಡು ಅಲ್ಲಿ ಜನ ಅಲ್ಲಿ ಕಾಯ್ತಾ ಇದ್ದಾರೆ, ನಾವು ಇಷ್ಟು ದೂರ ಬಂದ್ಬಿಟ್ಟಿದ್ವಿ, ಏನೋ ಕಲಿಯೋಕ್ಕೆ ಅಂತ ಬಂದ್ವಿ, ಈ ಥರ ಆಗೋಗಿದೆ ಅಂತ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಈ ಥರ ಫೈಟ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ನಮ್ಮ ಭಾರತ ದೇಶ ಎಷ್ಟು ಚೆನ್ನಾಗಿದೆ ಅಂದರೆ ಸರ್, ಅಂಥ ಡೆಸರ್ಟ್ನೇ ಅವ್ರು ಅಷ್ಟು ಚೆನ್ನಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವಿಲ್ಲಿ ಒಂದು ಏನೋ ಒಂದು ತಿಂದು ಬೀಜ ಉಗಿದ್ರೂ ಅದರಿಂದ ಒಂದು ಗಿಡ ಬಂದುಬಿಡುತ್ತೆ, ಅಂಥ ಜಾಗದಲ್ಲಿದ್ದೀವಿ. ಇದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು, ಅಲ್ಲಿಂದ ಏನೇನು ಕಲ್ತ್ಕೊಂಬಂದಿದ್ದೀನಿ, ಇನ್ನು ಏನೇನು ಮಾಡ್ಬೋದು, ಇಲ್ಲಿ ನನ್ನ ಕಡೆಯಿಂದ ಏನೇನು ಒಳ್ಳೇದಾಗುತ್ತೋ, ನಮ್ಮ NGO ಸೂರ್ಯ ಫೌಂಡೇಶನ್ ಕಡೆಯಿಂದ ಏನೇನು ಒಳ್ಳೇದಾಗುತ್ತೋ, BPAC ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ, ಮುಖ್ಯವಾಗಿ ಮೀಡಿಯಾದವ್ರಿಗೆ, ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬ ಖುಷಿಯಾಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಈಗ ಇಸ್ರೇಲ್ನಿಂದ ಬೆಂಗಳೂರಿಗೆ ಬಂದಂಥವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೇವನಹಳ್ಳಿ.